ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೀನಿ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 81 ಇದರಲ್ಲಿ ಥಿಸಾರಸ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಒಂದು ಸಿಸ್ಟಮ್ ಡಿಕ್ಷನರಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ನೀವು ಆ ಕ್ಲಾಸನ್ನು ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 82. ಈ ಒಂದು ಕ್ಲಾಸ್ದಲ್ಲಿ ನಾನು ರೀಡ್ ಅಲೌಡ್ ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೀಡ್ ಅಲೌಡ್ ಆಪ್ಷನನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕಪ್ಪ ಅಂದ್ರೆ, ನಮ್ಮದು ಒಂದು ಡಾಕ್ಯುಮೆಂಟ್ಸ್ದಲ್ಲಿ ಟೆಕ್ಸ್ಟ್ ಇದ್ದಿರ್ತದಲ್ಲ ಅದನ್ನು ರೀಡಿಂಗ್ ಮಾಡಲಿಕ್ಕೆ. ಸೊ ಹಂಗಾರೆ ನಾವು ರೀಡಿಂಗ್ ಮಾಡೋದು ಅಥವಾ ಆ ಒಂದು ಸಿಸ್ಟಮ್ದಲ್ಲಿ ಇರ್ತಕ್ಕಂಥ ರೀಡ್ ಅಲೌಡ್ ಆಪ್ಷನ್ ರೀಡಿಂಗ್ ಮಾಡಬೇಕು ಅನ್ನೋದು ಒಂದು ಕನ್ಫ್ಯೂಸ್ ಇರ್ತದೆ. ಸೊ ಇಲ್ಲಿ ನಾವು ರೀಡಿಂಗ್ ಮಾಡೋದಲ್ಲ, ನಾವು ಟೆಕ್ಸ್ಟ್ ಬರೀ ಟೈಪ್ ಮಾಡ್ಕೋಬೇಕು. ನಮ್ಗೆ ಯಾವ ಟೆಕ್ಸ್ಟ್ ಬೇಕಲ್ಲ ಅದನ್ನು ರೆಡಿ ಮಾಡಿಡೋದು. ಆಮೇಲೆ ಒಂದು ಆಪ್ಷನ್ ಇದೆ, ಆ ಆಪ್ಷನ್ ಮೇಲೆ ಒಂದು ರೀಡ್ ಅಲೌಡ್ ಆಪ್ಷನ್ ಮೇಲೆ ಹೋಗಿ ಮೌಸನ್ನು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ಏನು ಮಾಡ್ತದೆ, ರೀಡ್ ಮಾಡ್ತದೆ. ಓಕೆ, ಅಲೌಡ್ ರೀಡ ಗಟ್ಟಿಯಾಗಿ ಓದ್ತಿರ್ತದೆ. ಸೊ ನಮ್ಮ ಕೆಲಸ ಏನಪ್ಪ ಹಂಗಾರ, ನಾವು ಏನು ಮಾಡಬೇಕಂದ್ರೆ ನಾವು ಏನೇನು ಚೇಂಜಸ್ ಮಾಡ್ಕೋಬೋದು ಅದರೊಳಗಡೆ ರೀಡಿಂಗ್ ಸ್ಪೀಡನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಓಕೆ, ಸ್ಪೀಡಾಗಿ ಇಡ್ಬೋದು ಅಥವಾ ಕಮ್ಮಿಯಾಗಿ ಇಡ್ಬೋದು. ಮತ್ತು ವಾಯ್ಸ್ ಸೆಲೆಕ್ಷನನ್ನು ಮೇಲ್ ರೀಡಿಂಗ್ ಮಾಡ್ತಾ ಇದ್ದರೆ ಅದನ್ನು ಫಿಮೇಲ್ ರೀಡಿಂಗ್ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಫಿಮೇಲ್ ರೀಡಿಂಗ್ ಮಾಡ್ತಾಯಿದ್ರೆ ಅದನ್ನು ಮೇಲ್ ಅಂತೇಳಿ ಅದನ್ನು ಸೆಲೆಕ್ಷನ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ನಾವು ಮಾಡ್ಕೋಬೋದು. ಮತ್ತು ಅದು ರೀಡಿಂಗ್ ಮಾಡಬೇಕಾದ್ರೆ ಏನು ಮಾಡ್ತದಪ್ಪ ಅಂದ್ರೆ ಅದು ಆ ಟೆಕ್ಸ್ಟಿಗೆ ಹೈಲೈಟ್ ಮಾಡ್ತದೆ. ಯಾವ ವರ್ಡ್ ಓದ್ತಾ ಇದ್ದೀನಿ ಆ ವರ್ಡ್ಗೆ ಹೈಲೈಟ್ ಮಾಡ್ತದೆ. ಓಕೆ, ಸೆಲೆಕ್ಟ್ ಆಗ್ತದೆ, ಆಮೇಲೆ ರೀಡಿಂಗ್ ಮಾಡ್ತದೆ. ಸೆಲೆಕ್ಟ್ ಮಾಡ್ಕೊತ ರೀಡಿಂಗ್ ಮಾಡ್ಕೊತ ಆ ಒಂದು ಆಪ್ಷನ್ನ ನಮಗೆ ಹೆಲ್ಪ್ ಮಾಡ್ತದೆ. ಸೊ ಇವಾಗ ನಾವು ರೀಡ್ ಅಲೌಡ್ ಆಪ್ಷನ್ ಬಗ್ಗೆ ನೋಡೋಣ. ಓಕೆ, ಸೊ ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ಇವಾಗ MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ MS ವರ್ಡನ್ನು ಓಪನ್ ಮಾಡಿದ ನಂತರ ಇದರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಟೆಕ್ಸ್ಟನ್ನು ತೊಗೋತೀನಿ. ಓಕೆ, ಈಕ್ವಲ್ ಟು RAND ಒಂದು ಟೈಪ್ ಮಾಡ್ಕೋಬೇಕು. ಓಪನಿಂಗ್ ಬ್ರಿಕೆಟ್ ಕ್ಲೋಸಿಂಗ್ ಬ್ರಿಕೆಟ್ ಕೊಟ್ಟು ಎಂಟರ್. ಓಕೆ, ಸೊ ಇವಾಗ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಒಂದು ರೆಡಿಮೇಡ್ ಟೆಕ್ಸ್ಟನ್ನು ತೆಗೆದುಕೊಂಡಿದ್ದೇನೆ. ಸೊ ಇದನ್ನು ನಾವು ಏನು ಮಾಡ್ಬೋದು, ಈಗ ರೀಡ್ ಮಾಡಿಸ್ಕೋಬೋದು. ಓಕೆ, ಸೊ ಈಗ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಕರ್ಸರನ್ನು ಇಡಬೇಕು. ಫಸ್ಟ್ ಕರ್ಸರ್ ಎಲ್ಲಿ ಇಡಬೇಕಪ್ಪ ಅಂದರೆ ಇಲ್ಲಿ ನಮ್ಗೆ ಎಲ್ಲಿಂದ ರೀಡಿಂಗ್ ಮಾಡಬೇಕು, ಇಲ್ಲಿಂದ ಬೇಕಾದರೆ ಇಲ್ಲಿ ಇಡ್ಬೋದು. ಓಕೆ, ಸೊ ಇಲ್ಲಿಂದ ಇಡಬೇಕಾದ್ರೆ ನಾವು ಕರ್ಸರನ್ನು ಇಲ್ಲಿ ಇಡ್ಬೋದು. ಸೊ ಇಲ್ಲಿಂದ ಬೇಕಾದ್ರೆ ಇಲ್ಲಿ ಇಡ್ಬೋದು. ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಬೇಕಲ್ಲಪ್ಪ ಅಲ್ಲಿ ನಾವು ಏನು ಮಾಡಬೇಕು, ಕರ್ಸರನ್ನು ಫಸ್ಟ್ ಇಡಬೇಕು. ಇಟ್ಟ ನಂತರ ಏನು ಬರಬೇಕಂದ್ರೆ ಇಲ್ಲಿ ರಿವ್ಯೂ ಆಪ್ಷನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ರಿವ್ಯೂ ಆದ ನಂತರ ನಾವು ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ರೀಡ್ ಅಲೌಡ್ ಆಪ್ಷನ್ ಮೇಲೆ ಬರಬೇಕು. ಓಕೆ, ರೀಡ್ ಅಲೌಡ್ ಆಪ್ಷನ್ ಅಂತಿದೆ ನೋಡಿರಿ ಇಲ್ಲಿ. ಸೊ ಇದ್ರ ಮೇಲೆ ನಾವು ಏನು ಮಾಡ್ಬೋದು, ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿದರೆ ಅದು ಏನು ಮಾಡ್ತದೆ, ರೀಡಿಂಗ್ ಸ್ಟಾರ್ಟ್ ಮಾಡ್ಕೋತದೆ. ಇವಾಗ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನೀವು ಕೂಡ ಅದು ರೀಡಿಂಗ್ ಯಾವ ರೀತಿ ಮಾಡ್ತದೆ ಅನ್ನೋದ ನೋಡ್ಕೋಬೋದು. Video provides a powerful way to help you prove your point. When you click on Line Video, you can paste in the embed code for the video you want to add. You can also type a keyword to search online for the video that best fits your document. To make your document look professional. ಓಕೆ, ನಾವಿಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಸ್ಟಾಪ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಇಲ್ಲಿ ಬಂದು ಇದನ್ನು ಸ್ಟಾಪ್ ಮಾಡ್ಕೋಬೋದು. ಇನ್ನು ನಾವು ಮತ್ತೆ ಏನು ಮಾಡ್ಬೋದಪ್ಪ ಅಂದ್ರೆ ರೀಡಿಂಗ್ ಒಂದು ಸ್ವಲ್ಪ ಏನು ಮಾಡಬೇಕು, ರೀಡಿಂಗ್ ಸ್ಪೀಡನ್ನು ಕಮ್ಮಿ ಮಾಡ್ಕೋಬೇಕು. ಅವಾಗ ಏನು ಮಾಡ್ರಪ್ಪ ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇರ್ತದೆ. ಓಕೆ, ಸೊ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ರೀಡಿಂಗ್ ಸ್ಪೀಡ್ ಅಂತ ಬರ್ತದೆ. ಸೊ ಇವಾಗ ನಾವು ಇಲ್ಲಿ ಸ್ಲೋ ಮಾಡ್ಕೋಬೋದು. ಓಕೆ, ಸ್ಲೋ ಮಾಡಿದ ನಂತರ ಮತ್ತೆ ನಾವು ಇಲ್ಲಿ ಪುನಃ ಏನು ಮಾಡ್ಕೋಬೋದು, ಇಲ್ಲಿ ರೀಡ್ ಮಾಡಿಸ್ಬೋದು. Word provides header, footer, cover page, and text box designs that complement each other. ಓಕೆ, ಸೊ ಇವಾಗ ಏನಾಗಿದೆಯಪ್ಪ ಅಂದ್ರೆ ಅದು ಸ್ವಲ್ಪ ರೀಡಿಂಗ್ ಏನಾಗಿದೆ, ಸ್ಲೋ ಆಗಿದೆ. ಓಕೆ, ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಮತ್ತೊಂದು ಸ್ವಲ್ಪ ಸ್ಲೋ ಮಾಡ್ತೀನಿ. ಮತ್ತು ಇಲ್ಲಿ ಏನು ಮಾಡ್ಕೋಬೋದು, ಒಂದು ವಾಯ್ಸ್ ಸೆಲೆಕ್ಷನನ್ನು ಚೇಂಜ್ ಮಾಡ್ಕೋಬೋದು. ಈಗ ಫಿಮೇಲ್, ಈಗ ಮೈಕ್ರೋಸಾಫ್ಟ್ ಡೇವಿಡ್ ಅಂತಿದೆ. ಸೊ ಇವಾಗ ಮೈಕ್ರೋಸಾಫ್ಟ್ ಜೀರಾ ತಗೋತೀನಿ, ಮತ್ತಿಲ್ಲಿ ರೀಡಿಂಗ್ ಮಾಡಿಸ್ತೀನಿ. ಓಕೆ, ಇಲ್ಲಿ ಕ್ಲಿಕ್ ಮಾಡೋದು. For example, you can add a matching cover page, header, and sidebar. Click Insert and then choose the elements you want from the different gallery. ಓಕೆ, ಸೊ ಇವಾಗ ನೋಡ್ಕೋಬೋದು ಯಾವ ರೀತಿಯಾಗಿ ನಾವು ಏನು ಮಾಡಿದ್ದೇವಪ್ಪ ಅಂದರೆ ಇಲ್ಲಿ ವಾಯ್ಸ್ ಸೆಲೆಕ್ಷನ್ ಕೂಡ ಏನು ಮಾಡಿದ್ದೇವೆ, ಇಲ್ಲಿ ಚೇಂಜ್ ಮಾಡಿದ್ದೇವೆ. ಓಕೆ, ಮೇಲು ಮತ್ತು ಫೀಮೇಲನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಒಂದಿದೆ ಮೈಕ್ರೋಸಾಫ್ಟ್ ಮಾರ್ಕ್. ಓಕೆ, ಸೊ ಇವಾಗ ಇದನ್ನು ನಾನು
ನೋಡ್ಕೋಬೋದು. Themes and styles also help keep your document coordinated. When you click Design and choose a new theme, the pictures, charts, and smart art graphics change to match your new theme. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ಸೆಟ್ಟಿಂಗನ್ನು ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ ನಾನು ಇಲ್ಲಿ ಸ್ಪೀಡ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಸ್ಪೀಡ್ ಮಾಡಿ ಮತ್ತು ನಾನು ಏನು ಮಾಡ್ತೀನಿ, ವಾಯ್ಸನ್ನು ಚೇಂಜ್ ಮಾಡ್ಕೋತೀನಿ. ಓಕೆ, ಮೈಕ್ರೋಸಾಫ್ಟ್ 0 ಮತ್ತು ಇಲ್ಲಿ ಪ್ಲೇ. When you apply styles, your headings change to match the new theme. Save time and word with new buttons that show up where you need them. To change the way a picture fits in your... ಓಕೆ, ಭಾಳ ಸ್ಪೀಡ್ ಆಗಿದೆ. ಮತ್ತೆ ನಾವೇನು ಮಾಡ್ಕೋಬೋದು, ಇಲ್ಲಿ ಕಮ್ಮಿ ಮಾಡ್ಕೋಬೋದು. ಓಕೆ, ನಮ್ಗೆ ಎಷ್ಟು ಬೇಕಷ್ಟೇ ಇಲ್ಲಿ ಕಮ್ಮಿ ಮಾಡ್ಕೊಂಡು ಮತ್ತೆ ಇಲ್ಲಿ Document. Click it and a button for layout options appears next to it. When you work on a table, click where you want to add a row or a column, and then click the plus sign. Reading is easier, too, in the new reading view. You can collapse parts of the document and focus on the text you want. If you need to stop reading before you reach the end, Word remembers where you left off, even on another device. ಓಕೆ, ಸೊ ಇದು ಏನಪ್ಪ ಅಂದ್ರೆ ರೀಡ್ ಅಲೌಡ್ ಈ ಒಂದು ಆಪ್ಷನ್ನ ನಾವು ಈಗ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಬೋದು ಅಂದರೆ ರೀಡಿಂಗ್ ಸ್ಪೀಡನ್ನು ಕಮ್ಮಿ ಮಾಡ್ಕೋಬೋದು, ವಾಯ್ಸ್ ಸೆಲೆಕ್ಷನನ್ನು ಮೇಲು ಫಿಮೇಲ್ ಆಗಿ ಚೇಂಜ್ ಮಾಡ್ಕೋಬೋದು. ಮತ್ತು ಅದು ಯಾವ ರೀತಿಯಾಗಿ ರೀಡಿಂಗ್ ಮಾಡ್ತದಪ್ಪ ಅಂದರೆ ಹೈಲೈಟ್ ಸೆಲೆಕ್ಟ್ ಮಾಡ್ಕೊತ ರೀಡಿಂಗ್ ಮಾಡ್ತದೆ. ಓಕೆ, ಸೊ ಇವತ್ತು ಒಂದು ರೀಡ್ ಅಲೌಡ್ ನಾನು ಕ್ಲಾಸನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ತಮಗೆ ಈ ಕ್ಲಾಸು ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಮತ್ತು ತಾವು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.